ಅಸಂಭವ ಸ್ಥಳಗಳಲ್ಲಿ ಪ್ರೀತಿಯನ್ನು ಕಂಡುಕೊಳ್ಳುವುದು. ಇಬ್ಬರು ಅಪರಿಚಿತರು, ಇಬ್ಬರು ಪ್ರೇಮಿಗಳ ಪ್ರಯಾಣ. ತನ್ನ ಹೆತ್ತವರನ್ನು ಸಮಾಧಾನಪಡಿಸಲು ಅವಳು ಮದುವೆಗೆ ಒಪ್ಪಿಕೊಂಡಳು. ಅವನೊಂದಿಗೆ ಜೀವಮಾನವಿಡೀ ಹಂಚಿಕೊಂಡ ಸವಾಲುಗಳು ಮತ್ತು ವಿಜಯಗಳಿಗೆ ಅವಳು ಹೌದು ಎಂದು ಹೇಳಿದ್ದಾಳೆಂದು ಅವಳಿಗೆ ತಿಳಿದಿರಲಿಲ್ಲ. ಮತ್ತು ಬಹುತೇಕ ಉದ್ದೇಶಪೂರ್ವಕವಲ್ಲದಿದ್ದರೂ ಸಂತೋಷದಿಂದ ಅವಳು ಪ್ರೀತಿಯಲ್ಲಿ ಬಿದ್ದಿದ್ದಳು. ಗೀತಾ ತನ್ನ ಫೋನ್ಗೆ ಕಳಿಸಲಾದ ಒಂದು ಛಾಯಾಚಿತ್ರವನ್ನು ಕಂಡುಕೊಂಡಳು. ಅದರ ಜೊತೆಗೆ ಒಂದು ಸಣ್ಣ ಬಯೋಡಾಟಾ ಕೂಡ ಇತ್ತು. ಇದು ಅವಳ ಪೋಷಕರು ತನಗೆ ಸೂಕ್ತವಾದ ಜೋಡಿಯನ್ನು ಹುಡುಕಲು ಮಾಡಿದ ಮತ್ತೊಂದು ಪ್ರಯತ್ನವಾಗಿತ್ತು. ಅವರು ಕಳುಹಿಸಿದ ಅಂತ್ಯವಿಲ್ಲದ ನಿರೀಕ್ಷೆಗಳಿಂದ ಅವಳು ಬೇಸತ್ತಿದ್ದಳು ಮತ್ತು ತನ್ನ ಹೆತ್ತವರನ್ನು ಸಮಾಧಾನಪಡಿಸುವ ಪ್ರಯತ್ನದಲ್ಲಿ ಆ ವ್ಯಕ್ತಿಗೆ ಸರಿಯಾದ ಅವಕಾಶ ನೀಡಲು ನಿರ್ಧರಿಸಿದಳು. ಆದಾಗ್ಯೂ ಒಂದು ಭೇಟಿಯು ಎರಡೂ ಕುಟುಂಬಗಳಿಗೆ ಸಾಕಷ್ಟು ಒಳ್ಳೆಯದು ಎಂದು ಸಾಬೀತಾಯಿತು ಮತ್ತು ವಿಷಯಗಳು ಬೇಗನೆ ಸಾಗಿದವು. 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ನಿಶ್ಚಿತಾರ್ಥ, ಮದುವೆ, ನಂತರ ಅದರಂತೆಯೇ ಇಬ್ಬರು ಅಪರಿಚಿತರು ಮತ್ತು ಈಗ ಪರಿಚಿತರಾದ ಅಮರ್ ಮತ್ತು ಗೀತಾ ಒಂದೇ ಸೂರಿನಡಿ ವಾಸಿಸುತ್ತಿದ್ದಾರೆ. ಅದಾದ ಕೆಲವೇ ದಿನಗಳಲ್ಲಿ ಒಂದು ಸೋಮಾರಿಯಾದ ಭಾನುವಾರ ಮಧ್ಯಾಹ್ನ ಗೀತಾ ಅಮರ್ ತನ್ನ ದಿನಚರಿಯಲ್ಲಿ ಕಳೆಯುವುದನ್ನು ಗಮನಿಸಿದಳು. ಆಕ್ಷನ್ ಸಿನಿಮಾಗಳು, ಫಾಸ್ಟ್ ಫುಡ್ ಮತ್ತು ಸಾಹಸ ಕ್ರೀಡೆಗಳ ಬಗ್ಗೆ ಅವನ ಪ್ರೀತಿಯನ್ನು ಅವಳು ಗಮನಿಸಿದಳು. ಯಾವುದೂ ಅವಳಿಗೆ ಅರ್ಥವಾಗಲಿಲ್ಲ. ಅವರಿಬ್ಬರ ನಡುವೆ ಧ್ರುವಗಳು ಭಿನ್ನವಾಗಿದ್ದವು. ಅವರ ವಿಳಾಸವನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ವಿಷಯವಿರಲಿಲ್ಲ. ಆದರೂ ಆರಂಭಿಕ ಎಡವಟ್ಟಿನ ನಡುವೆಯೂ ಕುತೂಹಲ ಮತ್ತು ಭರವಸೆ ಇತ್ತು. ಹಾಗಾದರೆ ನಾನು ಕಂಡುಕೊಳ್ಳುತ್ತಿರುವ ಆಕ್ಷನ್ ಸಿನಿಮಾಗಳು ನಿಮಗೆ ನಿಜವಾಗಿಯೂ ಇಷ್ಟ ಎಂದು ಗೀತಾ ಹೇಳಿದಳು. ಹೌದು, ನಾನು ಅವರನ್ನು ತುಂಬಾ ಇಷ್ಟಪಡುತ್ತೇನೆ. ನಿಮಗೂ ಆ ಪ್ರಕಾರ ಇಷ್ಟವೇ ಎಂದು ಅಮರ್ ಕೇಳಿದನು. ಗೀತಾ ತಲೆ ಅಲ್ಲಾಡಿಸಿ ಹಿಂಜರಿಯುತ್ತಾ ನಗುತ್ತಿದ್ದಳು. ಬಹುಶಃ ನಾವು ಕುಳಿತು ನನ್ನ ಕೆಲವು ನೆಚ್ಚಿನವುಗಳನ್ನು ನೋಡಬಹುದೇ? ನಿಮಗೆ ಅವು ಇಷ್ಟವಾಗಬಹುದೇ ಎಂದು ನೋಡೋಣ, ಅವನು ಆಶಾದಾಯಕವಾಗಿ ಕೇಳಿದನು. ಈ ಬಾರಿ ಅವಳು ಸರಿಯಾಗಿ ಮುಗುಳ್ನಕ್ಕಳು. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಬದಲಾದಂತೆ ಅಮರ್ ಮತ್ತು ಗೀತಾ ಕ್ರಮೇಣ ತಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಪ್ರಾರಂಭಿಸಿದರು. ಅವರು ಪರಸ್ಪರರ ಆಸಕ್ತಿಗಳನ್ನು ಮೆಚ್ಚಲು ಪ್ರಾರಂಭಿಸಿದರು. ಅವರು ಹಂಚಿಕೊಂಡ ಸಣ್ಣ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಕೊಂಡರು. ಗೀತಾ, ಈ ವಾರಾಂತ್ಯದಲ್ಲಿ ನನ್ನ ಜೊತೆ ಪಾದಯಾತ್ರೆ ಮಾಡಲು ನೀನು ಇಷ್ಟಪಡುತ್ತೀಯಾ? ಪ್ರಕೃತಿಯ ಹಾದಿಗೆ ಹವಾಮಾನ ಸೂಕ್ತವಾಗಿದೆ ಎಂದು ಅಮರ್ ಇನ್ನೊಂದು ದಿನ ಸೂಚಿಸಿದರು. ಅದು ಖುಷಿ ಕೊಡುತ್ತೆ. ನಾನು ಇದುವರೆಗೆ ಯಾವತ್ತೂ ಹೈಕಿಂಗ್ ಮಾಡಿಲ್ಲ ಎಂದು ಗೀತಾ ಉತ್ತರಿಸಿದಳು. ನಿಧಾನವಾಗಿ ಅವರ ಸಂಭಾಷಣೆಗಳು ಹೆಚ್ಚು ಅರ್ಥಪೂರ್ಣವಾದವು ಮತ್ತು ಅವರ ನಗು ಹೆಚ್ಚು ನಿಜವಾದವು. ಕೆಲವು ವಾರಗಳ ನಂತರ ಗೀತಾ ಹೀಗೆ ಕೇಳಿದಳು, ನಿಮಗೆ ಗೊತ್ತಾ, ನಾನು ಆಕ್ಷನ್ ಸಿನಿಮಾ ನೋಡುತ್ತಾ ಪಿಜ್ಜಾ ತಿನ್ನುವುದನ್ನು ಆನಂದಿಸುತ್ತೇನೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ಆದರೆ ನಾನು ಒಪ್ಪಿಕೊಳ್ಳಲೇಬೇಕು, ಅದು ಒಂದು ರೀತಿಯ ಮಜಾ ನೀಡುತ್ತದೆ. ಅಮರ್ ನಕ್ಕರು ಮತ್ತೆ ಮುಂದೆ ತಮ್ಮ ನೆಚ್ಚಿನ ರೊಮ್ಯಾಂಟಿಕ್ ಹಾಸ್ಯ ಚಿತ್ರಗಳನ್ನು ನೋಡುವುದಾಗಿ ಭರವಸೆ ನೀಡಿದರು. ಅವರು ಹೆಚ್ಚು ಸಮಯ ಒಟ್ಟಿಗೆ ಕಳೆದಂತೆ ಅಮರ್ ಗೀತಾಳ ಅಡಿಗೆಯ ಉತ್ಸಾಹವನ್ನು ಗಮನಿಸಿದನು. ಅಡಿಗೆ ಮಾಡುವುದು ಅವಳಿಗೆ ಕೇವಲ ಹವ್ಯಾಸವಲ್ಲ, ಪ್ರೀತಿಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗ ಎಂದು ಅವನು ಅರಿತುಕೊಂಡನು. ಅವಳ ಬಗ್ಗೆ ತನ್ನ ಮೆಚ್ಚುಗೆಯನ್ನು ತೋರಿಸಲು ನಿರ್ಧರಿಸಿದ. ಅವನು ಅಡಿಗೆ ಮಾಡುವುದನ್ನು ಸಹ ಕಲಿತನು. ಒಂದು ಸಂಜೆ ಗೀತಾ ಕೆಲಸ ಮುಗಿಸಿ ಮನೆಗೆ ಮರಳಿದಾಗ ಮಸಾಲೆಗಳ ಸುವಾಸನೆ ಅವಳನ್ನು ಸ್ವಾಗತಿಸಿತು. ಆಶ್ಚರ್ಯಕರವಾಗಿ ಸುಂದರವಾಗಿ ಹೊಂದಿಸಲಾದ ಊಟದ ಮೇಜಿನ ಪಕ್ಕದಲ್ಲಿ ಅಮರ್ ನಿಂತಿರುವುದನ್ನು ಅವಳು ಕಂಡಳು. ಅವಳ ಮುಂದೆ ರುಚಿಕರವಾದ ಮನೆಯಲ್ಲಿ ತಯಾರಿಸಿದ ಊಟ ಹರಡಿತ್ತು. ವಾವ್ ಅಮರ್, ಇದು ಅದ್ಭುತವಾಗಿ ಕಾಣುತ್ತಿದೆ ಎಂದು ಗೀತಾ ಉದ್ಗರಿಸಿದಳು. ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ನಿನಗಾಗಿ ಏನಾದರೂ ವಿಶೇಷವಾದದನ್ನು ಮಾಡಬೇಕೆಂದುಕೊಂಡಿದ್ದೆ ಎಂದು ಅಮರ್ ಒಪ್ಪಿಕೊಂಡರು. ಅವರ ಧ್ವನಿಯಲ್ಲಿ ಆತಂಕದ ಸುಳಿವು ಇತ್ತು. ಅವರು ಒಟ್ಟಿಗೆ ಊಟವನ್ನು ಆನಂದಿಸಲು ಕುಳಿತಾಗ ಗೀತಾ ಅಮರ್ನ ಹಾವಭಾವದಿಂದ ಬಾವು ಕಳೆದಳು. ಅದು ಕೇವಲ ಆಹಾರದ ಬಗ್ಗೆ ಅಲ್ಲ, ಅಮರ್ ತನ್ನನ್ನು ವಿಶೇಷ ಎಂದು ಭಾವಿಸಲು ಹಾಕಿದ ಚಿಂತನಶೀಲತೆಯ ಬಗ್ಗೆ. ಗೀತಾ ತನ್ನ ಆರಾಮ ವಲಯವನ್ನು ತೊರೆದು ಪಾದಯಾತ್ರೆ ಮಾಡಲು ಅಥವಾ ಅವನೊಂದಿಗೆ ಆಕ್ಷನ್ ಚಲನಚಿತ್ರಗಳನ್ನು ನೋಡಲು ಹೋದಾಗ ಅಮರ್ ಕೂಡ ಅದೇ ರೀತಿ ಭಾವಿಸಿದನು. ಅವರ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಅಮರ್ ಮತ್ತು ಗೀತಾ ಸಾಮಾನ್ಯ ನೆಲೆಯನ್ನು ಕಂಡುಕೊಂಡರು ಮತ್ತು ಅವರು ಪರಸ್ಪರ ಹೊಂದಿಕೊಳ್ಳುತ್ತಿದ್ದಂತೆ ಪ್ರೀತಿ, ನಗು ಮತ್ತು ಸ್ನೇಹದಿಂದ ಅವರ ಬಂಧವು ಬಲವಾಯಿತು. ಸತತವಾಗಿ ಹಂಚಿಕೊಂಡ ಸವಾಲುಗಳು ಮತ್ತು ವಿಜಯಗಳ ಕ್ಷಣಗಳ ಮೂಲಕ ಅಮರ್ ಮತ್ತು ಗೀತಾ ಪ್ರೀತಿಯಲ್ಲಿ ಬೀಳುವುದನ್ನು ಕಂಡುಕೊಂಡರು. ಪ್ರೀತಿ ಎಂದರೆ ತಮ್ಮಂತೆಯೇ ಇರುವ ವ್ಯಕ್ತಿಯನ್ನು ಕಂಡುಕೊಳ್ಳುವುದಲ್ಲ, ಬದಲಾಗಿ ಪರಸ್ಪರರ ಅನನ್ಯತೆಯನ್ನು ಒಪ್ಪಿಕೊಳ್ಳುವುದರ ಬಗ್ಗೆ ಎಂದು ಅವರು ಅರಿತುಕೊಂಡರು. ಅವರು ನಿಶ್ಚಯಿಸಿದ ವಿವಾಹವು ಒಂದು ಸುಂದರವಾದ ಪ್ರೇಮ ಕಥೆಯಾಗಿ ಅರಳಿತು. ಕೆಲವೊಮ್ಮೆ ಅನಿರೀಕ್ಷಿತ ಒಕ್ಕೂಟಗಳು ಅಸಾಧಾರಣ ಪ್ರಯಾಣಗಳಿಗೆ ಕಾರಣವಾಗಬಹುದು ಎಂಬುದನ್ನು ಸಾಬೀತುಪಡಿಸಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.